ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಿರಂಜೀವಿ ಮಾತಾಡ್ತಿದ್ದೀನಿ. ಪೌಲ್ಟ್ರಿ ಫಾರ್ಮ್, ನಮ್ಮ ಪೌಲ್ಟ್ರಿ ಫಾರ್ಮಿನ ಇವತ್ತು ಡೇ 15. ನಾನು ನಿಮ್ಮೆಲ್ಲರ ಜೊತೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಾನು ಏನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾವು ಮರಿ ಬಂದಾದಮೇಲೆ ಇಂಪಾರ್ಟೆಂಟ್ ಥಿಂಗ್ ಇದು ಏನಂದರೆ, ನಾವು ಸಕ್ಕರೆ ನೀರನ್ನು ಏನು ಇಟ್ಟಿರ್ತೀರಿ ಫಸ್ಟ್ ಡೇ ಆದಮೇಲೆ, ಅದಾದಮೇಲೆ ನಾವು ತುಂಬ ಕೇರ್ ಮಾಡಬೇಕು ಮರಿಗಳಿಗೆ. ಏನು ರೀಸನ್ ಅಂದರೆ, ಈ ಚಳಿಗಾಲ ಇರೋದ್ರಿಂದ ಮರಿಗಳು ಸರಿಯಾಗಿ ನೀರನ್ನು ಕುಡಿಯೋದಿಲ್ಲ. ಅದ್ರ ಜೊತೆಯಲ್ಲಿ ಡಿಹೈಡ್ರೇಷನ್ ಆಗಿಬಿಟ್ಟು ಮರಿ ಮೊಟಾಲಿಟಿನ ಜಾಸ್ತಿ ಆಗುತ್ತೆ. ಸಕ್ಕರೆ ನೀರು ಆಗಿದ ತಕ್ಷಣ ನಾವೇನು ಮಾಡಬೇಕಂದ್ರೆ, ಕೆಲವೊಂದು ಇಂಪಾರ್ಟೆಂಟ್ ಮೆಡಿಸಿನ್ಸ್ನ ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಆ ಮೆಡಿಸಿನ್ಸ್ನ ನೀವು ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನಪ್ಪ ಅಂದರೆ, ಇಲ್ಲಿ ನಾನು ನಿಮಗೆ ಕಾಣಿಸ್ತಾ ಇರತಕ್ಕಂಥ ಈ ಚಾರ್ಕೋಫೆರಲ್ ಮತ್ತು ಈ ವಿಮ್ರಲ್ ಅಂತ ಇವೆರಡು ಮೆಡಿಸಿನ್ನ ನೀವು ಆಫ್ಟರ್ ಶುಗರ್ ವಾಟ್ರ್ ಆದಮೇಲೆ ನೀವು ಇಟ್ಟರೆ ಮರಿ ಚೆನ್ನಾಗಿ ಸ್ವೀಟ್ ಇರೋದ್ರಿಂದ ಚೆನ್ನಾಗಿ ನೀರನ್ನ ತೊಗೊಳುತ್ತೆ. ಮತ್ತು ಅದೇ ಜೊತೆ ನಾವೇನಂದರೆ, ಮರಿ ಗ್ರೋತ್ ಬರೋದ್ರಿಂದ ಹೆವಿಯಾಗಿ ಅದರದ್ದು ಲಿವರ್ ಫಂಕ್ಷನ್ನು ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಆ ಲಿವರ್ ಫಂಕ್ಷನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವೇನಪ್ಪ ಮಾಡಬೇಕಂದ್ರೆ, ಒಂದು ಹೆಪ್ಟೋಕೇರ್ ಅಂತ ಏನು ಈ ವಿಡಿಯೋದಲ್ಲಿ ನಿಮಗೆ ಫೋಟೋದಾಗ ಕಾಣಿಸ್ತಿದೆ, ಈ ಮೆಡಿಸಿನ್ನ ನಾವು ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ 3 ಡೇಸ್ ಒಂದೊಂದು ಟೈಮ್ ಆ ಥರ ಕೊಡೋದ್ರಿಂದ ತುಂಬ ಮರಿ ಆ್ಯಕ್ಟಿವ್ ಆಗಿ ಇರುತ್ತೆ. ಮತ್ತು ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನಂದರೆ, ನಾವು ಕರ್ಟನ್ ಮ್ಯಾನೇಜ್ಮೆಂಟ್. ನಾವೇನಂದರೆ, ಚಳಿಗಾಳಿ ಮರಿ ಮೇಲ್ಗಡೆ ಬರದೇ ಇರತಕ್ಕಂಥ ರೀತಿ ಕರ್ಟನ್ನ ನಾವು ಮ್ಯಾನೇಜ್ ಮಾಡೋದ್ರಿಂದ ಮರಿ ಗ್ರೋತ್ನ ನಾವು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮ ಜೊತೆಲಿ ಇವತ್ತು ಪೌಲ್ಟ್ರಿ ಫಾರ್ಮ್ ಒಳಗಡೆ ಲಿಟ್ರನ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆಲ್ರಿಗೂ ಪೌಲ್ಟ್ರಿ ಫಾರ್ಮ್ ಯಾರ್ಯಾರ್ದಿರುತ್ತೆ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ, ಲಿಟ್ರ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲು. ಏನಾಗುತ್ತೆ ಅಂದರೆ, ನಾವು ಸರಿಯಾಗಿ ಲಿಟ್ರನ್ನ ಮೇಂಟೈನ್ ಮಾಡಿಲ್ಲ ಅಂದರೆ ನಮ್ಮ ಮರಿಗಳಿಗೆ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ, ಅದಕ್ಕೆ ಸೌಂಡ್ ಬರೋದಿರ್ಬೋದು, ಮರಿಗೆ CRD ಇಂಥ ಇಶ್ಯೂಗಳು ಬಂದು ಏನಾಗ್ಬಿಡುತ್ತೆ, ಮೊಟಾಲಿಟಿ ಜಾಸ್ತಿ ಆಗಿಬಿಡುತ್ತೆ. ಈ ಮೊಟಾಲಿಟಿ ಪರ್ಸೆಂಟೇಜ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ, ಫಸ್ಟ್ ನಮ್ಮದು ಫೋಕಸ್ ಇರಬೇಕಾಗಿರ್ತಕ್ಕಂಥದ್ದು ಲಿಟ್ರ್ ಮ್ಯಾನೇಜ್ಮೆಂಟ್. ಆ ಲಿಟ್ರ್ ಮ್ಯಾನೇಜ್ಮೆಂಟ್ನ ನಾವೇನು ಮಾಡ್ತೀವಿ, ತುಂಬ ಬೇರೆ ಫಾರ್ಮರ್ಸ್ ಎಲ್ಲನೂ ಡಿಫ್ರೆಂಟ್ ಮೆಥಡ್ನ ಇಟ್ಕೊಂಡಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ, ನಾವು ಮಾಡತಕ್ಕಂಥದ್ದು 2 ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಇವತ್ತು ನಾನು ಅದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ತುಂಬ ಜನ ಫಾರ್ಮರ್ಸು ನಾನು ನೋಡಿರೋದೇನೆಂದರೆ, ಕಾಲಲ್ಲಿ ಮಾಡ್ತಾರೆ. ಲಿಟ್ರನ್ನ ಈ ಥರ ಕಾಲಲ್ಲಿ ಪ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಪಾದ ಇರುತ್ತಲ್ಲ, ಅದು ಪ್ರತಿದಿನ ಮಾಡೋದ್ರಿಂದ ಅದು ಗಾಯ ಆಗಿ ಕೆಲವ್ರಿಗೆಲ್ಲ ಹುಣ್ಣಾಗೋದು ಅಂಥದ್ದೆಲ್ಲ ಸಮಸ್ಯೆ ಆಗುತ್ತೆ. ಇದೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮ ಮೇಲೆ, ಫಾರ್ಮರಿಗೆ ಕೆಲಸ ಮಾಡ್ತಕ್ಕಂಥ ಜನದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ನಾವೇನು ಮಾಡಿದ್ದೀವಿ ಅಂದರೆ, ಸಿಂಪಲ್ ವೇ ನೋಡಿ ಸ್ನೇಹಿತರೆ, ಸೈಕಲ್ ಇದೆ. ಈ ಸೈಕಲಲ್ಲಿ ಏನು ಮಾಡಿದ್ದೀವಿ, ಇಲ್ಲಿ ಬ್ಲೇಡ್ ಕಟ್ಟಿದ್ದೀವಿ. ಈ ಬ್ಲೇಡ್ ಕಟ್ಟಿರೋದ್ರಿಂದ ಏನಾಗುತ್ತೆ, ಲಿಟ್ರ್ ನೀಟಾಗಿ ಕಲ್ತುತ್ತೆ. ಅದು ಒಂದು ಮಿಕ್ಸ್ ಆಗೋದ್ರಿಂದ ನಮಗೆ ಈಸಿಯಾಗಿ ಬೇಗ ಆರ್ಬಿಡುತ್ತೆ. ಅದು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ನಾವು ಮಾಡೋದ್ರಿಂದ ಈಸಿಯಾಗಿ ನಾವು ರ್ಯಾಕಿಂಗ್ನ ಮುಗಿಸ್ಬಿಡ್ಬೋದು. ನೀವು ಕಾಲಲ್ಲಿ ಇಡೀ ಶೆಡ್ನ ಮಾಡೋಷ್ಟರಲ್ಲಿ ನಿಮಗೆ ತುಂಬ ಕಾಲು ನೋವು ಬರುತ್ತೆ, ಮತ್ತು ತುಂಬ ಕಷ್ಟ ಲಿಟ್ರನ್ನ ಪ್ರತಿದಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಈ ಸೈಕಲಲ್ಲಿ ಮಾಡೋದ್ರಿಂದ ಈಸಿಯಾಗಿ ಕೆಲಸ ಆಗಿಬಿಡುತ್ತೆ. 1.5 ಅವರಿಗೆ ನಮ್ಮದು ಓಲ್ಡ್ ಶೆಡ್ ಅರೌಂಡು 360 ಅಡಿ ಇದೆ. ಆ 360 ಅಡಿನೂ 1.5 ಅವರಲ್ಲಿ ನಾವು ಮುಗಿಸ್ಬಿಡ್ತೀವಿ. ಅದಾದಮೇಲೆ ಮರಿಗಳಲ್ಲಿ ಏನು ಮಾಡ್ತೀವಿ, ಸಣ್ಣ ಮರಿ ಇರುತ್ತೆ, ಅಂಥ ಟೈಮಲ್ಲಿ ಇದರಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂಥ ಟೈಮಿಗೋಸ್ಕರ ನಾವೇನು ಮಾಡ್ಕೊಂಡಿದ್ದೀವಿ, ಇದೊಂದು ಸಿಂಪಲ್ ಟೂಲ್ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲೇನಾಗಿದೆ, ಮೋಲ್ಡಿಂಗ್ ಕಂಬಿನ ಈ ಥರ ಬಗ್ಸಿದ್ದೀವಿ ನಾವು. ಬಗ್ಗಿಸ್ಬಿಟ್ಟು ಶೇಪ್ ಮಾಡಿ ಅದಕ್ಕೊಂದು ಪೈಪ್ ಹಾಕಿದ್ದೀವಿ. ಈ ಪೈಪ್ ಏನೂ ಅಲ್ಲ, ನಮ್ಮದು ರೆಗ್ಯುಲರ್ ನಿಪ್ಪಲ್ಲಿಗೆ ಯೂಸ್ ಮಾಡ್ತಿರಲ್ಲ GI ಪೈಪು, ಅದೇ ಪೈಪೇ ಯೂಸ್ ಮಾಡಿದ್ದೀರಿ. ಕಂಬಿನ ಬಗ್ಗಿಸ್ಬಿಟ್ಟು ಅದಕ್ಕೆ GI ಪೈಪಿಗೆ ಹಾಕ್ಬಿಟ್ಟು ಇಲ್ಲೊಂದು ಸ್ವಲ್ಪ ಮಳೆ ಏನಾದರೂ ಹೊಡೆದಿದ್ದೀವಿ. ಇದೆಲ್ಲ ಮಾಡಿರೋದ್ರಿಂದ ಏನಾಗುತ್ತೆ ನೋಡಿ ಸ್ನೇಹಿತರೆ, ವೆರಿ ಈಸಿಯಾಗಿ ನಾವು ಮರಿ ಸ್ಟೇಜಲ್ಲಿ ಲಿಟ್ರನ್ನ ಮ್ಯಾನೇಜ್ ಮಾಡ್ಬೋದು. ಈ ಥರ ನಾವು ಈಸಿಯಾಗಿ ಲಿಟ್ರ್ ಮ್ಯಾನೇಜ್ಮೆಂಟ್ನ ಈ ಸಣ್ಣ ಫೀಡರ್ಗಳ ಮಧ್ಯೆ ಅದೆಲ್ಲ ನಾವು ಈಸಿಯಾಗಿ ಮಾಡ್ಕೊಬೋದು. ಈ ಥರ ಎಲ್ಲ ಮಾಡೋದ್ರಿಂದ ಫಾರ್ಮರ್ಸು ಯಾವತ್ತೂ ಅಷ್ಟೇ ನಾವು ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಕೋಬೇಕು. ಪ್ರತಿದಿನ ನಾವು ಕಾಲಲ್ಲೇ ಮಾಡ್ತೀನಿ ಆರಾಮ್ಸೆ. ತುಂಬ ಕಷ್ಟ ಸ್ನೇಹಿತರೆ, ಪ್ರತಿದಿನ ನೀವು ಸರಿಯಾಗಿ ಮಾಡಲಿಕ್ಕಾಗಲ್ಲ, ಕೆಲಸ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ಈ ಥರ ನಾವು ದಿನೇ ಈಸಿ ಮೆಥಡ್ಗಳಿಗೆ ಹೋಗೋದ್ರಿಂದ ಪೌಲ್ಟ್ರಿನ ಸಮರ್ಪಕವಾಗಿ ನಿರ್ವಹಣೆಯನ್ನು ನಾವು ಮಾಡ್ಬೋದು. ಇದೇ ಥರ ವಿಡಿಯೋಸಿಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.